ಸೊ hello guys, ವೆಲ್ಕಮ್ ಟು ಮೈ ಫಸ್ಟ್ ವ್ಲಾಗ್. ಸೊ ಇನ್ಸ್ಟಾಗ್ರಾಮಲ್ಲಿ ನೀವು ತುಂಬ ಪ್ರೀತಿನ ತೋರಿಸಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿಯ ಪ್ರೀತಿ ಇರಲಿ. ಈಗ ಇನ್ಸ್ಟಾಗ್ರಾಮಿಂದ ಸೀದಾ ಯೂಟ್ಯೂಬಿಗೆ ಜಂಪ್ ಆಗೋಣ ಅಂತಿದ್ದೀನಿ, ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತಿದ್ದೀನಿ. ಸೊ ಇವತ್ತು ನಾನು ನಮ್ಮ ಚಿತ್ರದುರ್ಗದ ಹಿಡನ್ ಪ್ಲೇಸ್ಗಳನ್ನ ತೋರ್ಸೋಣ ನಾನು ಫಸ್ಟ್ ವ್ಲಾಗಲ್ಲಿ ಅಂತ ಅನ್ಕೊಂಡಿದ್ದೀನಿ. ಸೊ ಇಲ್ಲಿ ನಮ್ಮ ಗೆಳಿ ಇದ್ದಾನೆ ನೋಡ್ರಿ ಇಲ್ಲಿ. ಸೊ ಏನೋ ಬಾತ್ರೂಮಿಗೆ ಹೋಗ್ತಿದ್ದಾರಂತೆ, ಹೋಗ್ಲಿ ಆರಾಮಾಗಿ. ಸೊ ಇಲ್ಲಿ ನಮ್ಮ ಏರಿಯಾ ಹುಡುಗರು ಇದ್ದಾರೆ ನೋಡ್ರ. ಆಯನ್ನ ನೋಡೋದು ಫುಲ್ ನಮ್ದು ಏರಿಯಾ ಒಂಥರ ಭಾರಿ ಜಾಲಿ ಏರಿಯಾ, ಎಲ್ಲ ಪೀಸ್ಫುಲ್ ಆಗಿರ್ತಾರೆ ಹುಡುಗರೆಲ್ಲ. ನಮ್ಮ ಶಿಷ್ಯ ಬಂದ ಇನ್ನೇನು, ನಮ್ಮ ಇನ್ನೊಬ್ಬ ಇದ್ದಾನೆ ಮಾಲ್ತೇಶ್ ಕೆಪಿ, ದೇಸಿ ತಳಿ ತಾಳ್ರಿ, ಅವನಿಗೀಗ ಕರ್ಕೊಂಬರಕ್ ಹೋಗನೀಗ. ಮಾಲ್ತೇಶ್ ಇಲ್ಲ ಮಾರು ಬಂದ, ವಿಕೃತ ಕಾಮಿ ಬಂದಿದ್ದಾನೀಗ. ನಮ್ಮ ನೋಡಿರ್ತೀರಾ ನಮ್ಮ ರೀಲ್ಸ್, ಕಾಣಿಸೋದೇ ಕಷ್ಟ ಆಗೈತೆ. ನೋ ಕ್ಯಾಮ್ರಾ ನೋ ಫ್ಲಾಶಸ್ ಅಂತೀಯಾರಲ್ಲೇ ನೋಡ್ರಿ. ಈಗ ನಮ್ಮ ಎಲ್ಲ ಬಂದಿದ್ದಾರೆ, ಏನೋ ಹುಡುಗ ಫೋನ್ ಮಾಡ್ತಿದ್ದಾನೆ ಯಾರಿಗೋ. ಶಿಷ್ಯ ಈ ಸೈಡ್ ಬಾರ, ವ್ಲಾಗ್ ಶುರು ಮಾಡಿದೀವಿ. ಕೂದ್ಲಿ ಗಾಳಿ ಆಗ್ತೈತೆ. ನಮ್ಮ ಹುಡುಗ ಹೆಂಗ್ ಕಾಣಿಸ್ತಿದಾನಂದ್ರೆ, ನೀವು ಬೇಕ್ರಿಲಿ ನೋಡಿರ್ತೀರ, 5 ರೂಪಾಯ್ದು ಆಪಲ್ ಕೇಕ್ ಅಂತ ಸಿಗ್ತದೆ, ಕ್ರೀಮ್ಲೆಸ್ ಬ್ರೆಡ್, ಸೇಮ್ ಹಂಗೆ ಕಾಣ್ತಿರೋದು. ಭಾರಿ ಖುಷಿ ಆಗ್ತೈತೆ ನನಗೆ ಅವ್ನಿಗೆ ಆ ಥರ ನೋಡೋದಕ್ಕೆ. ಅಂದ್ರೆ ಫಸ್ಟ್ ಟೈಮು ಒಂದು ಮಗು, ದೊಡ್ಡ ಮಗು ತರ ಕಾಣ್ತೈತೆ. ಒಳಗಿರೋ ಮಗು ಆಚೆ ಬಂದೈತೆ, ಒಳಗಿರೋ ಮಗು ಇಲ್ಲಿ ನೋಡ್ರಿ, ಒಳಗೈತೆ ಅದು ಮಗು. ಇನ್ನೊಂದು ಸ್ವಲ್ಪ ದಿವಸ ಆಚೆ ಬರುತ್ತೆ. ಆಕ್ಚುಲಿ ನಮ್ದು ಇನ್ನೊಂದು ಮಾಸ್ಟರ್ ಪೀಸ್ ಐತೆ, ಅದು ಕೂದ್ಲಿರೋ ಕಂದ. ಅದು ಅಷ್ಟೇ, ಅದು ನ್ಯಾಚುರಲಿ ಬೋರ್ಡ್ ಆಗಕ್ಕೆ ಬಂದೈತಿ ಈಗ. ಅದು ಆ್ಯಕ್ಚುಲಿ ಅಲ್ಲಿ ಮುಂದೆ ಶಾರ್ಮ ಏನೋ ತಗೊಳ್ತಿದ್ದೀನಿ ಅಂತ ಹೇಳಿದ್ದ, ಫೋನ್ ಮಾಡಿದ್ದೆ ಯಾವಾಗಲೇ. ಸೊ ತಾಳ್ರಿ, ಅವನು ಇವಾಗ ಹಂಗೆ ಅವನಿಗೂ ಜಾಯಿನ್ ಮಾಡ್ಕೊಂಡು ಕರ್ಕೊಂಡು ಹೋಗೋಣ. ಅವನಿಗೂ ದರಿದ್ರ ನನ್ನ ಮಗ ತಿಂತಿದ್ದಾನೆ ಶಾರ್ಮ. ಬೈಟ್ ಪ್ರೋಟೀನ್ ಆಗುತ್ತೆ, ಬೈಟ್ ಪ್ರೋಟೀನ್. ಬಾರಲ್ಲೇ ಹೋಗೋಣ. ಫಸ್ಟ್ ಟೈಮ್ ಅಂತೂ ತಿಂದಿರೋದಿಲ್ಲ. ಹೆಂಗೈತೆ? ಫ್ರೀ ಎಲ್ಲ ಚೆನ್ನಾಗೈತೆ. ಗಾನವ್ ಬ್ಯಾಂಕ್ ಪಾಸ್ವರ್ಡ್ ಲಿಂಕ್ ಮಾಡೋಣ. ಅಯ್ಯೋ ಶಿವನೇ, 58 ಪೈಸೆ ಹಿಡ್ಕೊಂಡು 50 ರೂಪಾಯಿ ಶವರ್ಮ ತಿಂದಿದ್ದಾನೆ. ಅಲ್ಲ ಹೋಗ್ಲಿಲ್ಲ ಅವತ್ತು ನೋಡ್ರಿ, ಯಾರ್ದು ಸಾಲ ಕೇಳ್ತಿದ್ದಾನೆ. ಸರ್ ಈಗ ಫೈನಲಿ ಸಾಲನ ಕೇಳಿ ಇವಾಗ ದುಡ್ಡು ಪೇ ಮಾಡಿದಾನೆ ನಮ್ಮ ಹುಡುಗ. ಮಾಡಿ ಬಂದ್ವಿ ಒಟ್ಟಾಗಿ ಎರಡು ಚಾತಿ ಸ್ವಿಚ್ ಆಫ್ ಆಗಿದ್ರೆ ಮುಗಿತಿತ್ತು. ಇವ್ರನ್ನ ಫೋನ್ ಮಾಡಿಸಿ ಅಯ್ಯೋ ಶಿವನೇ, ಹಂಗೆ ಸಮಾಚಾರ. ಟೈಮ್ ಎಷ್ಟು ನೋಡಿದಿ ಈಗ? ನನ್ನ ಫೇವ್ರೇಟ್ ಇವ್ರು, ಫೇವ್ರೇಟ್. 6 ಗಂಟೆ ನೋಡಿ, ಚಲೋ ಸಿಸ್ಟಮ್ ಪಾಡ್ದಂಗೆ ಫೇವ್ರೇಟ್. ಯಾಕೆ ಮಾತಾಡಕ್ ಬೇರೆ ಏನಿಲ್ಲ ರಾಜ? ಏನದ ನೀನ್ ಹೇಳ್ಬೇಕಲ್ಲ, ಸ್ಕ್ರಿಪ್ಟೆಡ್ ಅಲ್ಲ ಅಜ್ಜ ಇವೆಲ್ಲ. ಮಾತಾಡೋಕ್ ಧೈರ್ಯ ಇಲ್ಲ ಅಂತೆಲ್ಲ. ಏನೋ ಮಾಡೋದು, ಹೇಳು ಏನ್ ಹೇಳ್ಬೇಕು? ಲಾಗ್ ಹೆಂಗ್ ಅನ್ಸುತ್ತೆ? ಹೆಂಗ್ ಅನ್ಸುತ್ತೆ ಅಂದ್ರೆ, ಲಾಗ್ ಅಂದ್ರೆ ಲಾಗ್ ಅಂದ್ರೆ ಲಾಗ್ ಅಷ್ಟೇ. ಈಗ ಫಸ್ಟ್ ವ್ಲಾಗ್ ಬಿಡೋದಲ್ಲ, ಸ್ವಲ್ಪ ಚೆನ್ನಾಗಿರ್ಲಿ ಅಂತ ಹೇಳಿ ನೀನು ಕರ್ಕೊಂಡು ಹೋಗಿ. ನಮ್ಮ ಟೀಮ್ ಫೇವ್ರೇಟ್ ಹುಡುಗ ಎಲ್ಲದ್ರಾಗೂ ಅದೇನೋ ಹೇಳ್ತಾರಲ್ಲ, ಅದು ಅನ್ಕೊಂಡಿದ್ಯಾ, ಅದು ಅದೇ ಆಗಿರ್ಬೋದು ಅಂತ. ವಿಸಿಲ್ ಅಂದ್ರೆ ವಿಸಿಲ್ ನೋಡ್ರಿ ಹೆಂಗೆ. ಈಗ ನಮ್ಮ PT ಟೀಚರ್ ಆಗಕ್ಕೆ ರೆಡಿ ಆಗಿದ್ದಾರೆ ನಮ್ಮ ಮಾಲ್ತೇಶ್ ಅವರು.
ಮಲ್ತೇಶ್ ಏನ್ ಅನ್ಸುತ್ತೆ ಮಲ್ತೇಶ್ ಈ ತರದ ಹೊಸ ವಿಷಯಗಳನ್ನೆಲ್ಲ ಎಕ್ಸ್ಪ್ಲೋರ್ ಮಾಡಿದಾಗ? ಈ ತರ ಹೋಗಲ್ಲ 2 ಸತಿ ನಾನು ಮಾಡಿದ್ದೀನಿ. 3ನೇ ಸತಿ ನಮ್ಗಿದೇನು ಹೊಸದು ಅನ್ಸಲ್ಲ. ನಮ್ಮ ಗುರು ಅವರು ಫಸ್ಟ್ ಟೈಮ್ ಹೊಸ ಅನುಭವ. ಫಸ್ಟ್ ಟೈಮ್ ಅಂದ್ರು ನಾವೆಲ್ಲ ಡೈಲಿ ಸ್ಕ್ರೋಲ್ ಮಾಡಿ ಡೈಲಿ ಇವಾಗೆಲ್ಲ ಅದೇ ಅಲ್ಲ. ಫಸ್ಟ್ ಡೇ ಲಾಗ್, ಸೆಕೆಂಡ್ ಡೇ ಲಾಗ್, ಅದೇ ನೋಡಿ ಅವೇ ಬರ್ತವೆ. ಕನ್ಸಿಸ್ಟೆನ್ಸಿ ಮೇಂಟೈನ್ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ಬೇಕು. ಕೈ ನೋದೈತಲ್ಲ ಆಗ್ಲೇ ಅಮ್ಮ ಬಿಡ್ಕೋಬೇಕೇನಾ? ಬೇಡ. ಏನೋ ಒಂದು ಪಿಕ್ಚರ್ ಮಾಡ್ತೀಯ ಬ್ಲಾಗಿಂದು. ಮತ್ತೆ ಏನಂತ ಕೇಳಿ, ಏನ್ ಹಿಡ್ಕೋಬೇಕಂತ ಕೇಳಿ ಆಮೇಲೆ ಫೋನ ನೋಡ್ರಿ ಈ ತರದ್ದು ನಮ್ದ್ರಾಗೆಲ್ಲ ಈ ತರದ್ ಒಳ್ಳೊಳ್ಳೆ ವಿಷಯಗಳನ್ನ ಹೇಳೋದು ನಮ್ ಗುರುನೇ. ಹಾಗಾಗಿ ನಮ್ ಮಾಸ್ಟರ್ ಗುರು ಹೇಳಲ್ಲ ಕಣ್ರಿ. ಯಾಕಂದ್ರೆ ಅದೇನು ಹೇಳಕ್ ಬಂದೆ ಮತ್ತೊಂದು. ಗುರು ಏನ್ ಗುರು ಲಾಲಿಪಾಪ್ ತಿಂತೀರ? ಲಾಲಿಪಾಪ್, ಚಿಕನ್ ಲಾಲಿಪಾಪ್ ಅಲ್ಲ, ಒಟ್ಟು ಮಾಂಸದ್ದೇ. ಪ್ರೋಟೀನ್ ಇವನಿಗೆ ಕೊಡೋದು ಇಂಥ ಇಲ್ಲ ಕೊಡಿ. ಜಿಮ್ಮಿಗೆ ಹೋಗಿ ನೋಡಿ 6 ಪ್ಯಾಕ್ ಬಂದ ನೋಡ್ತೀರಾ 6 ಪ್ಯಾಕ್ ದಾಳಲ್ಲಿ ಏನಾದ್ರು ತಾಣ ನಡೀರಿ. ಓ ಈಗ ಅಲ್ಲಿ ಸ್ವಲ್ಪ ಇದ್ದು ಬರೋಣ ಅಂತೇಳಿ ಬಿಸ್ಕತ್ತು ನೀರು ಎಲ್ಲ ತಗೊಂಡಿದ್ವಿ. ಸೊ ಇವಾಗ ಎಲ್ಲ ತಗೊಂಡು ಸೀದಾ ಚಲೋ ಅಂತ ಹೇಳಿ ಚಳವಳಿ ಪ್ರಾರಂಭಿಸಿ. ಒಂದೇ ಭಾರತ್, ಸಿರಿಗನ್ನಡಂ ಗೆಲ್ಗೆ, ಸರಿಗನ್ನಡಂ ಬಾಳ್ಗೆ. ಓನ ಇಲ್ಲಿ ನೋಡ್ರಿ, ಈಗ ಆಲ್ರೆಡಿ ಕೋಟೆ ಹತ್ರ ಬಂದಿದೀವಿ. ಈಗ ಹಿಂದೆ ಎಡೆ ತುರುತ್ತ ರಕ್ತದೊಳಗೆ ಸ್ವಾಮಿ ದೇವನೇ ಲೋಕಪಾಲನೆ, ಜೈ ಸ್ವಾಮಿ ಶರಣಮಯ್ಯಪ್ಪ, ಸಿರಿಗನ್ನಡಂಗಳಿಗೆ ಸರಿಗನ್ನಡಂ ಬಳಗೆ ಅಷ್ಟೇ. ಬಿಸ್ಕೆಟ್ ತಿನ್ಬೇಕು. ಮನೆಗೆ ಹೋಗಿ ಎಲ್ಲ ಆಯ್ತು ಹೇಳು, ಕಟ್ ಮಾಡಿ ಆಯ್ತು ಹೇಳು. ಬಿಸ್ಕತ್ತು ಅಷ್ಟೇ ಮುಗೀತು. ಮುಂದೆ ಹೇಳಂಗಿಲ್ಲ ನೀವು. ಇದು ಏನಾಗಿದೆ ಅಂದ್ರೆ ನಮ್ ಗುರು ಕರೀಗ್ ಬಾಸ್ ಹತ್ತನ ಭಾರಿ ಇನ್ಸ್ಪಿರೇಷನ್ ಆಗಿ ತಗೊಂಡ್ಬಿಟ್ಟಿದ್ದಾನೆ. ಇರೋ ಮನ್ಸಿಗೆ ತಗೊಂಡ್ಬಿಟ್ಟಿದ್ದಾನೆ ಕರೀಗ್ ಬಾಸ್ ಹತ್ತನ. ಜಿಂಕ ನಮ್ಮನ್ ಕೈಯೆಲ್ಲ ಇಲ್ಲ ನೋಡ್ರಿ, ನಮ್ ಹುಡುಗ ಕವನ ಹೇಳಕ್ ಬಂದಿದ್ದಾನ. ಈಗ ಹೇಳಮ್ಮ ಜಕಿ, ಸ್ಪಾಟ ಬರ್ತಿರ್ತಾರ ಹಂಗೆ. ಕಮಾನ್ ಲೆಟ್ಸ್. ಅದು ಹೇಳ ನೋಡ್ರಿ ಹೆಂಗೈತೆ ಹೇಳ್ರಿ. ಲವ್ ಫೇಲಿಯರ್ ಆಗೈತೆ ಹೇಳಿ. ಅಂತವೇನಿಲ್ಲ. ಕೈ ಮೇಲೆ ಲವ್ ಆಗೈತೆ ಬ್ರೋ. ಭಾವನೆಗಲ್ಲ ಇರೋದು, ಭಾವನೆಗೆ ಬೆಲೆ ಜಾಸ್ತಿ. ಹೇಳು ನೆಕ್ಸ್ಟ್. ಇನ್ನೊಂದ್ ಬರ್ಲಿ. ನೆಕ್ಸ್ಟ್ ಹೇಳ್ಬೇಕು. ಯಾವ್ದ್ರ ಬಗ್ಗೆ ಹೇಳ್ಬೇಕು? ನಿಮ್ ಹುಡುಗಿ ಮೇಲೆ ಹೇಳು. ಇದ್ರಲ್ಲಿ ಹೇಳೋದು ಹೆಂಗ ಇವ್ರು ಅವನೇ ಮೀಮ್ ಹಾಕ್ತಿದ್ದಾನೆ. ಮೀಮ್ಸ್ಗಳು ಹಾಕದೆ ಬೇಡ, ಮೀಮ್ಸ್ಗಳೇ ಬರ್ತಿದಾವೆ. ಗೊತ್ತಲ್ಲ? ವಾ ನಮ್ಮ ಕೈ. ಅಯ್ಯೋ ಲೇ ಏನ್ ಗಲೀಜ್. ಇವನು ಹೇಳ್ಕ ಯಾಕೆ ಗಂಟಾಕವಕ್ಕೆಲ್ಲ ಸೇರಿ ಕೇಳು. ಎಂಥ ಅಡ್ಡನಾಡಿ ಇದಾನಂದ್ರೆ ಇನ್ನೊಂದ್ ಮಗ. ಅವು ಯಾಕರೆ ಬಿಟ್ಟು ಬಿಡ್ತೀನಿ ತಮ್ಮ, ಅಷ್ಟೆಲ್ಲ ಬೀಳ್ಸ್ಬಿಟ್ಟು ಮತ್ತೆ ಇಂಥವೇ ಭರಿ ಇಂಥವೇ ಹಾಳು ಮಾಡ್ಬೇಕಂದ್ರೆ ಈ ಸ್ಪಾಟಿಗೆ ಬಂದ್ವಿ. ಇನ್ನೇನು ಕೇವಲ ಕೆಲವೇ ಸಮಯದಲ್ಲಿ ಪಾರ್ಟ್ ಇದು ಮಾಡೋದು ಸ್ಥಳಕ್ಕೆ ಹೋಗ್ತಿದೀವಿ, ಬೇಕಿರೋಂಥ ಸ್ಥಳಕ್ಕೆ. ಕನ್ನಡ ಪಕ್ಕ ಹೇಳ್ತೀವಿ ನಾವು, ಇಂಗ್ಲೀಷಾಗಿ ಬೇರೆ ಬೇಕು. ಕನ್ನಡ ಮೀಡಿಯಮ್ ಅಲ್ಲ ಅದಕ್ಕೆ. ನೋಡ್ರಿ, ಆಂಜನೇಯ ದೇವಸ್ಥಾನ ಅಂತೂ ಎಲ್ಲರೂ ಒಂದ್ಸಲಿ ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡ್ರಿ. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಕೋಟೆ ಆಂಜನೇಯ ನಮ್ಮ ಮನೆ ದೇವರಂತ ಭಾಳ ಪ್ರೀತಿಯಿಂದ ಪೂಜಿಸ್ತೀವಿ ಆ ದೇವರಿಗೆ. ಹೋಗಮ್ಮ, ಯಾರ ಮಾಡಿದ್ರು ಫೋನು. ನಮ್ ಜೊತೆ ಮಾತಾಡ್ಬೇಡ, ಸಡಿ. ಹಂಗಾದ್ರೆ ಹುಡುಗಿ ಅಲ್ಲ ಬಿಡು, ಇಲ್ಲೇ ಮಾತಾಡ್ತಾನೆ ಹುಡುಗಿ ಅಲ್ಲ. ಇಷ್ಟು ಧೈರ್ಯದ ಮೇಲೆ ನಮ್ಮ ಜೊತೆ ಮಾತಾಡ್ತಿದ್ದಾನಂದ್ರೆ ಅದು ಹುಡುಗಿ ಅಲ್ಲ. ಯಾಕೆ ಅರ್ಜೆಂಟ್ ಹೋಗ್ಬೇಕು, ಎಮರ್ಜೆನ್ಸಿ.
ಹೋಗಮ್ಮ ಗೊತ್ತು ಹೋಗು. ಮನೆಗ ಯಾರು ಮಾಡಿರೋದು? ಫೋನ್ ಮಾಡಿದ್ದಾರೆ. ಮನೆಗ ಮನೆಯಿಂದಾನ? ಮನೆ ಅವರ ಮನೆಯವರು ಮನೆಗೆ ಹೋಗ್ಬೇಕಪ್ಪ. ಮನೆಯವರು ನೀವು ಹೋಗ್ಬರ್ರಿ. ಏನಂತೆ ಮನೆಯವ್ರದ್ದು? ಅದೇ ಬಾರಲ್ಲೇ ಇನ್ನೇನು ಎಲ್ಲ ಟೈಮು ಇರುತ್ತೆ. ಬಿಡ ಮನೆಯವ್ರದ್ದು. ಮನೆಯವರು ಕರೀತೀರಿ ನಮ್ಮ ಜೊತೆಗೆ ಎಲ್ಲಿ ಬರ್ತಾನಪ್ಪ? ಎಮರ್ಜೆನ್ಸಿ ಮನೆಯಿಂದ ಮಾಡಿರೋದು. ಫುಲ್ ಸೌಕರ್ಯ. ಮನೆಯಿಂದ ಅಲ್ಲ, ಮನೆ ಅವ್ರು ಮಾಡಿರೋದು, ಮನೆಯವ್ರು ಮಾಡಿರೋದು. ಮತ್ತೆ ಬರ್ರಿ, ಕ್ಲೀನಾಗಿ ಹೋಗಿ ಬರ್ರಿ ಅಷ್ಟೇ. ಅಷ್ಟೇ ಬರ್ರ, ಅವನಿಗೆ ಅದೇ ಬೇಕು ಬರ. ಇನ್ನೇನು ಇವನು ಜಾಡ್ ಬಿಟ್ಟ. ಇನ್ನೇನು ನಡೀರಪ್ಪ, ನಾವು ಮೂವರೇ ಹೋಗ್ಬೇಕೀಗ. ಸರಿ ಬರೋಣ ಜೋಬಾಗಂತಲ್ಲ. ಸೊ ಈಗ ಭಾಳ ಹೊತ್ತು ಜಡಿ ಮಾಡಾದ್ಮೇಲೂ ಅವನು ಹೋದ. ಮಾತಾಡ ತಡೀಲಿಲ್ಲ. ವಾಯ್ಸಿಲ್ಲ ಅವನು ಜೋರಾಗೆ ಮಾತಾಡ್ತಿದ್ದೀನಿ. ಹೋಯ್ತಲ್ಲ ವಾಯ್ಸೇ ಹೋಯ್ತಲ್ಲ, ಒಂದು ದೊಡ್ಡ ವಾಯ್ಸ್. ನಮ್ಮ ಧ್ವನಿನೇ ಹೋಗ್ಬಿಡ್ತು ಒಂದು ದೊಡ್ಡದು. ಇವಾಗ ಹೋಗ್ಬೇಕು ಇವಾಗ ಮೂವರೇನೆ. ಇನ್ನೇನು ಲೈಟಾಗಿ ನಮ್ಮ ಧ್ವನಿ ಅದೇ ಮೂವರು ಕೆಲಸ ಆಗಲ್ಲ. ಒಂದು ಶಿಳ್ಳೆ ಐತೆ, ಒಂದು ಶಿಳ್ಳೆ ಐತಲ್ಲಿ, ಬಿಸ್ಕತ್ ಐತೆ, ವಾಟರ್ ಬಾಟ್ಲ್ ಐತಲ್ಲಿ. ಚಿಕನ್ ಬಿಡಿಸೋದು ಡಿಗ್ರಿ. ನೀನೇಮ ಇನ್ನೊಂದ್ಸರಿ ಏನಾದರೂ ಬಿಸ್ಕತ್ಗಳು ಬೀಳಿಸ್ಬೇಕು, ಕೊಡ್ತಾ ತಿಂತೀಯ ತಮ್ಮ. ಬರೀ ಇಂಥವೇ ಮಾಡ್ಕೊಂಡಿರೋ ಗಿಡ ಮಾಡ್ತಿಲ್ಲ ಇಲ್ಲಿ. ನೋಡಿ ಬಿಸ್ಕೆಟ್ ಇದ್ದಾವೆ ಇನ್ಸ್ಟಾಗ್ರಾಮಿಗೆ. ಯಾರು ಐತದಲ್ಲಪ್ಪ, ಯಾರು ಅವ್ನು ಅಂತಾರಲ್ಲ, ಯಾರು ಗೌಡ್ರೆ ಚಾ ಕಡಿಸ್ತಿರಲ್ಲ ಅಂತ ಹೇಳು. ನೀನು ಹೇಳು, ನೀನು ಗೌಡನೇ ಕಣ. ಬಿಸ್ಕೆಟ್ ತಿಂತೀನಿ, ನೀನು ಗೌಡನೇ. ನಿಮ್ಗೆ ಕೇಳ್ತೀವಿ, ಗೌಡ್ರೆ ಚಾ ಕುಡಿಸ್ತೀರಾ? ಇಲ್ಲ ಕುಡಿಸ್ಕೊಂಬರ್ರಿ. ನಮ್ಮ ಮಾಂತುಗೆ ಬ್ಲ್ಯಾಕ್ ಬೆರ್ರಿ ಜ್ಯೂಸ್ ಬೇಕು, ಬ್ಲ್ಯಾಕ್ ಕಾಫಿ ಬೇಕು. ಭಾನುವಾರ ಜಿಮ್ ಮಾಡ್ತೀವಿ ಬಿಡು, ಗೊತ್ತ ನಿಮಗೆ. ಭಾನುವಾರ ಫುಲ್ ಫೋರ್ ಆರ್ಮ್ಸ್ ಜಿಮ್ಸ್ ಮಾಡ್ತಾರೆ ಭಾನುವಾರ. ಸೊ ಈಗ ಒಡ್ಡೆ ಹತ್ರ ಬಂದಿದ್ದೀವಿ. ನೋಡ್ರಿ ತೋರಿಸ್ತೀನಿ ನಮ್ಮ ಚಿತ್ರದುರ್ಗದ ಒಡ್ಡೆ ಹೆಂಗೈತೆ ಅಂತೇಳಿ. ಮೊದಲು ಭಾರಿ ಈಗಾಡ್ತಿದ್ವಿ. ಇದು ಆ್ಯಕ್ಚುಲಿ ನಮ್ಮ ಒಡ್ಡು ಮೊಸಳೆಯಲ್ಲಿ ಶಿಶ ಲಾಲ್ಕೋಟೆ ಬಾಗ್ಲಿಗೆ ದಾರಿ. ಸೊ ಈಗ ನಾವು ಹೋಗ್ತಿರೋದು ಲಾಲ್ಕೋಟೆ ಬಾಗಿಲು ಹಿಂದ್ಗಡೆ ಇರೋ ಜಾಗ. ಇವಾಗ ನಾವು ಅಂಕಲಿಗೆ ಅದೇ ಹೇಳಿದ್ದು. ಈಗ ಇಲ್ಲಿಗೆ ಆಗಲೇ ದಮ್ ಬರೋದ ಆಗ್ಬಿಟ್ಟೈತೆ. ಏನಪ್ಪ ಸೀದಾ ಹಿಂಗೆ ಮೇಲೆ ಒಳ್ಳೆ ಏಣಿ ಹತ್ತದಂಗೆ ಆಗ್ತೈತಿ ಇಲ್ಲಿ. ನಾವು ಬರ್ದೆ ಭಾಳ ಕಾಡು ಇಲ್ಲೇ ವರ್ಷ ಆಗಿತ್ತು. ವರ್ಷನ್ ಕರ್ಕೊಂಬಂದಿರ ಅವನಜ್ಜಿ. ಅವ್ನು ಬರಬೇಕಿತ್ತು. ಅವನು ಇಳಿದು ಬಿಡೋ ಬೊಜ್ಜೆಲ್ಲ ಇಳಿದ್ಬಿಟ್ಟಿರೋದು. ಈ ಥರದ ನಾಟಕಗಳು ಮಾಡ್ಕೊಂಡೆ ಎಸ್ಕೇಪ್ ಆಗ್ತಾನೆ. ಓ ಅಲ್ಲಿ ತನಕ ಹೋಗ್ಬಿಟ್ರೆ ಎನರ್ಜಿ ಎಲ್ಲ ಹೋಗ್ಬಿಡುತ್ತಲ್ಲ ಅಂತೇಳಿ. ಏನೇ ಹೇಳ್ರಿ, ಏನೇ ಹೇಳ್ರಿ, ಇದು ಬಿಸ್ಕೆಟು ಇಲ್ಲಿಂದ ತಿನ್ಬೇಕು ಆಮೇಲೆ ಅಷ್ಟೇ. ಇಲ್ಲಿಂದ ನಮ್ಮ ಒರಿಜಿನಲ್ ಟ್ರಕ್ ಸ್ಟಾರ್ಟ್. ಈಗ ಆ್ಯಕ್ಚುಲಿ ಮ್ಯಾಚ್ ಸ್ಟಾರ್ಟ್ ಬರಲ್ಲ. ಬಾಯ್ ಬಾರೋ ನೀವು, ಆಲೆ 5:45 ಆಗೈತೆ. ಬಂದಿರೋದೇ ಲೇಟು. ಅಲ್ಲೇ ಏನು ಮಾಡ್ತಾರಪ್ಪ. ಇದೆ ನೋಡ್ರಿ ಲಾಲ್ಕೋಟೆ ಬಾಗ್ಲು. ವ್ಯೂ ತೋರಿಸಿಂಗೆ ವ್ಯೂ ಅಲ್ಲಿ ಬ್ಲರ್ ಆಗ್ತೈತೆ ಕ್ಯಾಮ್ರಾ. ಬಟ್ ಅದೇ ಲಾಲ್ಕೋಟೆ ಬಾಗ್ಲು. ಕ್ಯಾಮ್ರಾಮ್ಯಾನ್ ನೋಡ್ತೀವಿ ಕ್ಯಾಮ್ರಾಮ್ಯಾನ್. ಇನ್ನು ಭಾಳ ಬ್ಲಾಗ್ಗಳು ಮಾಡೋದೈತೆ ಜೀವನದಲ್ಲಿ. ಭಾಳ ವ್ಲಾಗ್ ಮಾಡಿ ಫುಲ್ಲು ಫೇಮಸ್ ಆಗ್ಬಿಡೋದು ಗುರು. ಕರ್ನಾಟಕದ ನಂಬರ್ 1 ವ್ಲಾಗರ್ ಆಗ್ಬೇಕು ಗುರು. ಏನು ಗುರು ಟಿಪ್ಸ್ಗಳು ಹೇಳ್ಕೊಡೋ ಗುರು. ನಿಮಗೆ ಯಾರು ಇಷ್ಟಪ್ಪ ಅಂತ ವ್ಲಾಗರು? ನನಗೆ ಇವನು ಇಷ್ಟ, ಸೌರವ್ ಜೋಶಿ. ನಮ್ಮ ಡಾಕ್ಟ್ರ್ ಬರೋ ಬಿಟ್ಕೊಡ್ತಿದ್ಯಾ ತಮ್ಮ. ಟ್ರಾವೆಲ್ ವ್ಲಾಗರ್ ಅಲ್ಲ ಆ ಥರ. ನಮಗೆ ಚೇತನ್ ಬ್ಲಾಗ್ಸ್. ಚೇತನ್ ಬ್ರೋ ಸಪೋರ್ಟ್ ಮಾಡು ಬ್ರೋ. ನೋಡ್ಕೊಂಡು ಸ್ಟಾರ್ಟ್ ಮಾಡಿದ್ವಿ. ಚೇತನ್ ಬ್ರೋ ನೀವೇ ಆ್ಯಕ್ಚುಲಿ ಇನ್ಸ್ಪಿರೇಷನ್. ನಾನು ಸೌರವ್ ಜೋಶಿ ಹೆಸರು ಸುಮ್ಮನೆ ಹೇಳಿದ್ದು. ನಿಮ್ಮಿಂದ ಕಲಿಬೇಕು. ನಿಮ್ಮ ಥರದ್ದೇ ಮೀಮ್ಸ್ಗಳೆಲ್ಲ ಯೂಸ್ ಮಾಡ್ಕೊಂಡು ಎಲ್ಲ ವಿಡಿಯೋ ಮಾಡ್ಬೇಕಂತ ನಮಗೂ ಭಾರಿ ಆಸೆ ಐತೆ. ಸೊ ಈಗ ಇಲ್ಲಿ ನೋಡ್ಬೋದು ಲಾಲ್ಕೋಟೆ ಬಾಗ್ಲು ಹತ್ರ ಬಂದಿದ್ದೀವಿ. ಇಲ್ಲಿ ನೋಡ್ರಿ, ಇಲ್ಲಿ ಕೆಳಗಡೆ ಡೈಲಿ ಮಾಡ್ತೀವಿ ಹಂಗೆ, ಒಂದಲ್ಲ ಒಂದಿನ ಹಂಗೆ ಫುಲ್ಲು ನೋಡ್ರಿ ಚಲೋ.
ಕನ್ಸಿಸ್ಟೆನ್ಸಿ ಇರ್ಬೇಕು ಯಾವ್ದನ್ನಾಗ್ಲಿ ಕನ್ಸಿಸ್ಟೆನ್ಸಿ ಮುಖ್ಯ. ನಾನು ಹಂಗಲ್ಲ, ಫುಲ್ಲು ಕರೆಕ್ಟ್ ವೈರಲ್ ಆಗೋ ಟೈಮಿಗೆ ಎಲ್ಲ ಕೈ ಬಿಟ್ಬಿಟ್ಟೆ. ಇವನು ಆ್ಯಕ್ಚುಲಿ ಒಂದು ಕವನ ಪೇಜ್ ಮೇಂಟೈನ್ ಮಾಡ್ತಿದ್ದ. ಮಸ್ತ್ ಪೇಜ್ ಎಲ್ಲ ಹೇಳ್ರಿ ಎಲ್ಲ ಬರ್ದ ಆಲ್ಮೋಸ್ಟ್ ಬಂದ್ವಿ. ಇನ್ನೇನು ನನ್ನ ಮೇಲ್ಗಡೆ ಹಿಂಗೆ ಹೋಗ್ಬೇಕು, ಒಳಗಡೆ ನುಸುಳ್ಕೊಂಡೆಲ್ಲ ಹೋಗೋದೈತೆ. ಹೋಗೋಣ ಬಾಯ್ಸ್, ಚಲೋ. ಸೊ ಈಗ ಇಲ್ಲಿ ಬಂದಿದ್ವಿ, ಇಲ್ಲಿ ಸ್ವಲ್ಪ ಬಿಸ್ಕತ್ತು ನೀರು ಕುಡಿದ್ವಿ. ಒಂದು ಬಾಟ್ಲ್ ಉಳ್ದೈತೆ ಅಷ್ಟೇ. ಇವಾಗ ಒಂದು ಬಾಟ್ಲ್ ಉಳ್ದೈತೆ. ಮೇಲೆ ಹೋಗ್ತಿದ್ದೀವಿ ಎಕ್ಸ್ಪ್ಲೋರ್ ಮಾಡಿ. ಸರಿ ನಡೀರಿ ಈಗ ಹೋಗೋಣ ಮೇಲ್ಗಡೆ. ನೋಡ್ಬೇಕು ಏನಾಗುತ್ತೋ. ದಾರಿ ಮಾತ್ರ ಐತೆ. ಭಾರಿ ಕತ್ಲ ಬಿಡ್ತಲ್ಲ ಅಲ್ಲ. ಪಿಕ್ಚರ್ ಅಭಿ ಬಾಕಿ ಅದೇ ಮಂಗ. ಜೈ ಶ್ರೀರಾಮನ್, ಜೈ ಮಹಾಕಾಲ್ ಅನ್ಬೇಕು. ಜೈ ಮಹಾಕಾಲ್. ಧ್ರುವಂತ ಅಭಿಮಾನಿ ನಮ್ಮ ಗುರು. ಸೊ ಈಗ ಆ್ಯಕ್ಚುಲಿ ನಾವು ನಮ್ಮ ಜಾಗಕ್ಕೆ ಇನ್ನೇನು ಬಂದು ಇದೆ. ಆ್ಯಕ್ಚುಲಿ ಇದು ಅವಾಗ ನಾವು ಚಿಕ್ಕವರಿದ್ದಾಗ ಎಕ್ಸ್ಪ್ಲೋರ್ ಮಾಡಿದ್ವಿ ಇದನ್ನು. ಒಂದು ಯಾರಿಗೂ ಗೊತ್ತಿರಲಿಲ್ಲ. ಹೇಳಪ್ಪ. ಹೊರಟೆ ಹುಡುಕಿ ನಿನ್ನನು, ಹಾಂ, ಸ್ವಪ್ನದಲ್ಲಿ ಕಂಡ ಕಣ್ಣನು, ಮುಂದೆ ಏನು ಗೊತ್ತಿಲ್ಲ. ಮುಂದೆ ನೆನ್ಪು ಬಂದ ಹೇಳ್ತೀನಿ. ಹೋಳಿ ಆಡಿದ್ದಾರೆ. ಏನು ಶಿಷ್ಯ ಇವು? ದೊಡ್ಡ ಮಕ್ಕಳೇ ಹೋಳಿ ಆಡ್ಬಿಟ್ಟಿದ್ದಾರೆ. ಇದ್ಯಾಕೆ ಹೋಳಿ ಥರ ಕಾಣಂಗಿಲ್ಲ. ಜನ ಈಗಲೂ ಇದನ್ನ ನಂಬ್ತಾರೆ ಅಂದರೆ ನಂಬಿಕೆ ಇಲ್ಲ, ಆದರೂ ಏನು ಮಾಡೋಕ್ಕಾಗಲ್ಲ. ರಿಸ್ಕ್ ಎಚ್ಚರಿಕೆ ಒಳಗೆ ನಾವು ಇರಬೇಕು. ಪುಕ್ಕು ಪುಕ್ಕು ಅಂತು ನೋಡಿ, ಯಾರೂ ಇಲ್ಲದ ಜಾಗದಲ್ಲಿ ಬಾಗ್ಲು. ಅವಾಗೆಲ್ಲ ಇದನ್ನು ವಾಚ್ ಟವರ್ ಥರ ಯೂಸ್ ಮಾಡ್ತಿದ್ರು ಅಂತೆ, ನಮಗೆ ಗೊತ್ತಿಲ್ಲ. ಅಲ್ಲ, ಈ ಥರದ್ದು ಈಗಲೂ ನಡೀತವೆ ಅನ್ನೋದೊಂದು ಭಾರಿ ಡೌಟ್. ಇನ್ನೂ ನಂಬ್ತಾರೆ, ಇನ್ನೂ ಮಾಡ್ತಾರೆ, ಏನೇನೋ ಮಾಡ್ತಾರೆ, ಬಲಿ ಕೊಡ್ತಾರೆ ಅಂದರೆ ಅವೆಲ್ಲ ಬಲಿ ಎಲ್ಲ ಇಟ್ಕೊಳ್ತೀವಿ. ಇಲ್ಲಿ ನೋಡ್ರಿ ಏನೋ ತೋಡ್ಬಿಟ್ಟಿದಾರಿಲ್ಲ ಆಲ್ರೆಡಿ. ನಿಧಿ ನಿಧಿ ಓ ಓ ಲಕ್ಕುಂಡಿಯಲ್ಲಿ ದೊರೆತ ನಿಧಿ ಇಲ್ಲೂ ಸಿಗಬಹುದೇನೋ ಎಂದು ಕುತೂಹಲದಿಂದ ತೋಡಿದ್ದಾರೆ. ಪೂಜೆನೂ ಮಾಡಿದ್ದಾರೆ. ನಿಧಿ ಬಾರಿ ಸಪ್ಪಗಳು ಕಾಯ್ತಿರ್ತಾವಂತ ನಿಜಾನ ಯಾರಿಗೊತ್ತು. ಏನು ಅವು ಇದ್ದಿತ್ತಾಗಿರಲ್ಲ. ನಿಧಿ ಸಿಗ್ಬೇಕಂದ್ರೆ ಸಿಗುತ್ತೆ. ಅದೇ ನಿಧಿ ಗಿಧಿ ದೊಡ್ಡವ್ರು ಹೇಳಿದ್ರು, ಸಿಗ್ಬೇಕಂತಾರೆ ಸಿಗ್ತದೆ. ಅದಕ್ಕೆಲ್ಲ ಪೂಜೆ ಮಾಡೇ ಹುಡುಕ್ಬೇಕು ಅಂತ ಏನೂ ಇಲ್ಲ. ಜಸ್ಟ್ ಜಾಗ ಎಕ್ಸ್ಪ್ಲೋರ್ ಮಾಡೋಕೆ ಬಂದಿದ್ದೀವಿ, ಎಕ್ಸ್ಪ್ಲೋರ್ ಮಾಡೋಣ. ನೋಡ್ಬೋದು ವೆದರ್ ಎಲ್ಲ ಕಂಪ್ಲೀಟ್ ಡಾರ್ಕ್ ಆಗ್ತೈತೆ, ಕತ್ಲಾಗ್ತೈತೆ. ಅವಾಗಲೇ ಸನ್ಸೆಟ್ ಆಗಿದೆ, ಅಲ್ಲಿ ಫೀಲ್ ಆಗ್ತಿಲ್ಲ ನಮಗೆ. ತೋರ್ಸೆಲ್ಲ ಎಲ್ಲ ಆ ಕಡೆ ಏನಪ್ಪ ಬೇಸಿಗೆ ಒಳಗಲ್ಲ ಮಳೆ ಬರೋ ಥರ ಆಗ್ಬಿಟ್ಟೈತಿ ಇಲ್ಲಿ. ಚೆನ್ನಾಗಿ ಈ ಥರ ಕ್ಲೈಮೇಟ್ ಚೇಂಜ್ ಆಗಿದೆ, ಸ್ಟ್ರೇಂಜ್ ಅನ್ಸಿದ್ರು. ಏನಪ್ಪ ಬರ್ಬೇಕಾದ್ರೆ ಬಿಸ್ಲಿತ್ತು ಅಷ್ಟೇ. ಬರ್ಬೇಕಾದ್ರೆ ಬಿಸ್ಲಿತ್ತು, ಸಡನ್ನಾಗಿ ಎಲ್ಲ ಭಯ ಆಗ್ತೈತೆ. ಸಿಲುಕಿದೆ ಯಾವುದು ಜಾಗದಲ್ಲಿ. ಓ ಹೇಳ ಸಿಲುಕಿದೆ ಯಾವುದು ಜಾಗ. ಫಸ್ಟಿಂದ ಆಯ್ತು, ಫಸ್ಟ್ ಕಟ್ ಮಾಡಿ ಮಾಡ್ತೀವಿ. ಕಟ್ ಆಯ್ತು. ಅಟ್ರ ಮೊದಲಿಂದ ಸ್ಟಾರ್ಟ್. ಸಿಲುಕಿದೆ ಯಾವುದು? ತಡಿ ಇಲ್ಲ ನಡೆ ಅರ ತಾಳು ಯಾಕೆ ಮೈಂಡ್ ಒಳಗಿಲ್ಲ. ಯಾಕೆ ಒಂದು ನಿಮಿಷ ಅದು ನೋಡಿ ಬ್ಲ್ಯಾಂಕ್ ಆಗ್ಬಿಡ್ತು.
ತಡಿ ಹೇಳ್ತು ನೋಡಿ. ಅದನ್ನೆಲ್ಲ ಯಾರಲ್ಲೇ ಬಾಟ್ ಕುಂಕುಮ ಅರಿಶಿನ ಜಾಸ್ತಿ ಆಗಿರ್ತದೆ ಹಾಕೋಗಿದ್ದಾರೆ. ಗೊತ್ತು ನಾವು ಆಟ ಆಡೇ ಬಿಟ್ಟಿರೋದು, ಆದ್ರೂ ಇರ್ಬೇಕು ನಮ್ಮ ಎಚ್ಚರದಾಗೆ. ಆಯ್ತು ಹೋಗಲ್ಲ, ಹತ್ತು ಹೋಗಲ್ಲ, ಫೋಟೋ ತೆಗಿತೀನಿ ಒಂದು. ಯಾಕಮ್ಮ ತೆಳ್ಳಕ್ಕೆ? ಇಲ್ಲಪ್ಪ ಹಂಗೇನಿಲ್ಲ. ನಮಗೆ ಅಂತ ಇಲ್ಲಮ್ಮ. ಸಿರಿ ಕರೆದಿ ಪೋಸಿಂಗ್ ಹೊಡಿಯೋಣ ಒಂದು ಇಲ್ಲಿ. ಏನ್ ಪೋಸಿಂಗ್ ಅಲ್ಲೇ ಅಮ್ಮ ಬರಾಕೇನೆ ಧೈರ್ಯ ಇಲ್ಲ ಅವನಿ, ಪೋಸಿಂಗ್ ಬೇರೆ ಹೊಡಿತಾನೆ ಅಂತ. ಜಾಗ ಬೇರೆ ಐತೆ ಹತ್ತಕ್ಕಲ್ಲಿ ನೋಡ್ರಿ. ನಮ್ಮ ಮ್ಯಾಪಲ್ಲಿ ಕೇಕ್ ಹೋಗಿ ಮೇಲೆ ಕೂತ್ಕೊಂಡೈತೆ. ಏನಾಗುರು ಫ್ಲಾಶ್ ಆನ್ ಆಗೈತೆ ನೋಡೋದು. ನಾವು ಕತ್ಲಾಗೈತೆ ಲೈಟ್. ಕರೆಕ್ಟ್. ಏನಪ್ಪ ಏನು ಹೇಳ್ಬೇಕಪ್ಪ ನೀವು? ಅವೆಲ್ಲ ನಿಲ್ಸಿದ್ನಲ್ಲ ಅರ್ಧ ಕ್ಯಾಶ್ ನೋಡಿ. ಆಯ್ತು ಹೇಳು. ಹುಡುಗುತ್ತ ತಿಳಿಯದ ಜಾಗದಲ್ಲಿ ಸಿಲುಕಿದೆವು ಮಾಯದ ಜಾಲದಲ್ಲಿ. ಏನು ತಿಳಿಯದೆ ಮನೆಗೆ ವಾಪಸ್ ಹೋಗಕ್ಕೆ ಗೊತ್ತಿಲ್ಲ, ಮುಂದೆ ಗೊತ್ತಿಲ್ಲ. ಯಾಕೆ ಅರ್ಧಂಬರ್ಧ ಬರ್ತೀವಿ ಇವತ್ತು ಫುಲ್ಲು? ಯಾಕೆ ಅರ್ಧಂಬರ್ಧ ಹೇಳ್ತೀವಿ ನೋಡುವ ಇವತ್ತು. ಅದು ಏನಂದ್ರೆ ಅದು ಬರುತ್ತೆ, ಟೈಮ್ ಹಿಡಿತೆ ಸ್ವಲ್ಪ. ಅದು ಹಿಂಗೆ ಕ್ಲಾಸಾಗ ಸುಮ್ಮನೆ ಪಾಠ ಮಾಡೋಕ್ಕಾರೆ ಹಂಗೆ ಬರ್ತಿರ್ತಾವೆ ಸುಮ್ಮನೆ. ಇವಾಗ ಅದು ಯಾಕೆ ಸ್ಟಕ್ ಆಗ್ಬಿಡ್ತವೆ, ಫುಲ್ ಸ್ಟಕ್. ಅದು ಹಂಗೆ, ಅದು ಏನು ಮಾಡೋಕ್ಕಾಗಲ್ಲ. ಫಾಕೆ ಆಯಿತು. ಫಾಕೆ ಫ್ಲ್ಯಾಶ್ ಯಾಕೆ ಆಫ್ ಆಯ್ತು ಬಿಡು. ಸಡನ್ನಾಗಿ ಎಲ್ಲ ಆಗ್ತಾಯಿತ್ತಲ್ಲ. ಮಗಧೀರ ಪಿಕ್ಚರಲ್ಲಿ ಎಲ್ಲ ತಣ್ಣು ಗಾಳಿ ಬಂದಂಗೆ. ಅವಾಗ ಒಂದು ಅರ್ಧ ಬಿಟ್ಟಿದೆ, ಹೇಳ್ತು ನೋಡ್ರಿ. ಹುಡುಗಿ ಬಗ್ಗೆ ಮತ್ತೆ ಹಂಗಿಂಗ್ ಆಗ್ಬೇಡ್ರಿ. ಹೇಳ್ತು ನೋಡ್ರಿ. ಹುಡುಕುತ್ತಾ ಹೊರಟೆ ಅವಳನು, ಸ್ವಪ್ನದಲ್ಲಿ ಕಾಡಿದ ಕಣ್ಣನು. ಹುಡುಕುತ್ತಾ ಹೊರಟೆ ಅವಳನು, ಸ್ವಪ್ನದಲ್ಲಿ ಕಾಡಿದ ಕಣ್ಣನು. ಸೇರಲು ಈ ದಿನ ಕಾದೆನು. ಹೆಂಗಿದೆ? ಕಮೆಂಟ್ ಮಾಡಿ. ಸೂಪರ್ ಶಿಷ್ಯ. ಕಮೆಂಟ್ ಮಾಡಿ ಕೆಳಗೆ ಬೆಲ್ ಐಕಾನ್ ಒತ್ತಿ ಸಬ್ಸ್ಕ್ರೈಬ್ ಮಾಡಿ, ಈಗ ಫಾಲೋ ಮಾಡಿ. ಸೊ ಈ ಥರದ್ದೊಂದು ಬ್ಯೂಟಿಫುಲ್ ಕಂಟೆಂಟ್ಗಳು ಬೇಕು ಅಂದರೆ ನಮ್ಮ ಗುರುನ ಅವಾಗವಾಗ ನೀವು ನೋಡ್ತಿರ್ಬೇಕು ಅಂದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಬರಿತೀವಿ, ತಪ್ಪು ತಿಳ್ಕೊಬೇಡ್ರಿ. ರೆಡಿ. ಕನ್ನಡ ಹಂಗೆ ಬರ್ತಿರ್ತವೆ ಬಾಯಿಗೆ, ತುಂಬ ಬರಿತಿರ್ತೀವಿ. ಆಫ್ ಮಾಡ್ದ ಅಣ್ಣ ಇಲ್ಲಪ್ಪ. ನೋಡ್ರಿ, ಹತ್ತಿದ್ವಿ ನಾವು ಅವಾಗ. ಇನ್ನೇನು ಆಲ್ಮೋಸ್ಟ್ ಕತ್ಲಾಗಕ್ಕೆ ಬಂತು. ಎಲ್ಲ ಹತ್ತೋಗ್ಬಿಟ್ಟಿದ್ದೀವಿ. ಅಲ್ಲ ಆ್ಯಕ್ಚುಲಿ ನೆಕ್ಸ್ಟ್ ಎಲ್ಲ ಓಡಾಡಿವಿ, ಆದರೂ ಸಮಯ ಹಂಗೆ ಐತೆ. ವಾತಾವರಣ ಸಮಯ ಅಲ್ಲ, ನೀನೇ ಮಾಡಿದ್ದು ಅದು ಬೇರೆ. ಅದು ಅಲ್ಲೊಂದು ಏನೋ ನೋಡಿದ್ವಿ, ಅದು ಸ್ವಲ್ಪ ಮನ ವಿಚಲಿತ ಮಾಡಿಬಿಟ್ಟಿದೆ, ವಿಚಲಿತಗೊಳಿಸಿಬಿಟ್ಟಿದೆ. ನೀರು ಉಳ್ಸಮ್ಮ. ನೀರು ಕೊಡಲ್ಲ ಸ್ವಲ್ಪ ತಡಲ್ಲ, ಹಿಡ್ಕ ಇದು ಬಿಡ ಮಾಡು. ನೋಡ್ಬೋದು ಜಾಗ. ಅಲ್ಲಿ ಯಾರು ಕುಂತಾರಲ್ಲ. ಅಲ್ಲೇ ಹಿಂಗಿದ್ರ ಬಾ ಆರಾಮ್ಕಾರ. ಅದ ನಮ್ಮ ಭಾಷೆ ಮಾತಾಡೋದು ನಿನಗೆ ಸಂಭಾಷೆ ಮಾತಾಡ್ಸ್ತೀನಿ. ಹೇಳು ಏನಪ್ಪ ಹೆಂಗಿದೆಯಪ್ಪ? ಆರಾಮಿದೆಯಲ್ಲ? ನೆಮ್ಮದಿ. ಮತ್ತೆ ಹೆಂಗೆ ಇರ್ಕಂದ್ರೆ ನೋಡು. ಫೋಟೋ ತಕೊಂಡು ಫೋಟೋ ಆಗುತ್ತೆ. ಮಾಡತ್ತಿಲ್ಲ ಇನ್ನೇನು ಫೋಟೋಸ್ ಎಲ್ಲ ತಕೊಂಡ್ವಿ. ಈಗ ಕಟ್ಲಾಗಿನಿ ಹೋಗೋಷ್ಟೊತ್ತಿಗೆ ಆವರಿಸಿಕೊಂಡು ಬಿಟ್ಟಿದೆ. ಬ್ಲಾಗ್ ಅಲ್ಲಿ ಕಾಣಿಸ್ತಿಲ್ಲ, ಯಾಕಂದ್ರೆ ಬೀದಿ ದೀಪ ಇಲ್ಲ. ಹಿಂಗೆ ಹೋದ್ರೆ ಲೇಟ್ ಆಗುತ್ತೆ. ತಾಳ ಒಂದು ಶಾರ್ಟ್ ಕಟ್ ಐತಿ, ಇಲ್ಲ ನಾನು ನೋಡ್ಕೊಂಬರ್ತೀನಿ. ಇಲ್ಲೇ ರೀ, ನೋಡ್ಕೊಂಬರ್ತೀನಿ. ನೀನೆಲ್ಲಿದು ಕತ್ಲಲ್ಲಿ ಹೋಗೋದಕ್ಕಿಂತ ಶಾರ್ಟ್ ಕಟ್ಟಲ್ಲಿ ಹೋಗೋದೇ ಬೆಸ್ಟ್ ಬಿಡತ್ಲಾಗ. ಬಾಲ್ ಕುಂತಿ ನಾನು ಬರ್ತಾನೆ. ಬೇಗ ಬಾರೋ. ಮತ್ತು ಕವಿತಾ ಬರ್ಕೊಂಡು ಕೂರ್ಬೇಡ ಅಲ್ಲಿ. ಮತ್ತು ಯಾವಳ ನೆನಪಲ್ಲ ಅಂದ್ಕೊಂಡು. ಸೊ ಈಗ ಅವ್ನ ಗುರು ಎಲ್ಲಿ ಹೋಗಿದ್ದಾನಂತಾನೆ ಗೊತ್ತಾಗ್ತಿಲ್ಲ. ಆಲ್ಮೋಸ್ಟ್ ಅರ್ಧ ಗಂಟೆ ಆಯಿತು, ಫುಲ್ ಕತ್ಲೆ ಆಗ್ಬಿಡ್ತಿಲ್ಲ. ಅವ್ನು ಕಾಣಿಸ್ತಾನೆ ಇಲ್ಲ, ಎಲ್ಲಿ ಹೋಗಿದ್ದಾನೆ ಏನು. ಕೂಗ್ ಸಾಕಾತು. ಫೋನ್ ನೋಡಿದ್ರೆ ಫೋನು ರಿಂಗ್ ಆಗ್ತೈತೆ, ಬಟ್ ರಿಸೀವ್ ಮಾಡ್ತಿಲ್ಲ. ಅವ್ನು ಎಲ್ಲಿ ಹೋಗಿದ್ದಾನೋ ಏನು. ಗುರು
ಆಟ ಆಡ್ಬೇಡ ಬಾ. ದಾರಿ ಗೊತ್ತು ಅಂತ ದಾರಿ ಹುಡ್ಕೊಂಡು ಹೋಗಿದ್ದು ಮನೆಗೆ ಹಂಗೆ ಏನು ಇಂಥದ್ರಾಗೆಲ್ಲ ಹುಡುಗಾಟ ಆಡ್ತಾನಪ್ಪ. ಕಾಯ್ತಿದ್ದೀವಿ ಗೊತ್ತಾಯ್ತು. ನನ್ಗೆ ಯಾಕೋ ಒಂದು ಮನೆಗೆ ಹೋಗಿದ್ದಾನೆ ಅನ್ನಿಸ್ತೈತೆ. ಕೆಲಸ ಮಾಡೋಕೆ ನಾವು ಮನೆಗೆ ಹೋಗ್ಬಿಡೋಣ. ಏಯ್ ತಾಳಲ್ಲೇ ನಿಂಗೇನು ನಾವು ನೋಡಿದ್ಯಾ ಅವ್ನು ಹೋಗಿರೋದು. ಅವ್ನು ಇಳ್ಕೊಂಡಂತೂ ಹೋದ, ದಾರಿ ಗೊತ್ತು ಅಂತಿದ್ದ. ಯಾರಿಗೆ ಗೊತ್ತು, ಮನೆಗೆ ಹೋಗಿರ್ಬೋದಲ್ಲ. ಸುಮ್ಮನಿರು ಹುಡ್ಕೊಂಡು ಹೋಗೋಣ, ಅವ್ನು ಕೇಳಂತಾಳು. ಸುಮ್ಮನೆ ಆಟ ಆಡ್ಸಿರ್ಬೋದು, ಬರ್ತಾನಂತಿರು, ಬರ್ಬೋದೇನೋ. ನನಗೆ ಯಾಕೋ ಬೇಡ, ಮನೆಗೆ ಹೋಗೋಣ ಅನ್ನಿಸ್ತೈತಪ್ಪ ಈ ಕತ್ತಲಿ. ಸುಮ್ಮನಿರ. ಈಗ ಅವ್ನು ಯಾರು ಅವ್ರ ಮನೆಗೆ ಕೇಳಿದ್ರಪ್ಪ, ಈಗ ಹುಡುಗರು ಅವ್ನು ನಮ್ಮ ಜೊತೆನೇ ಇರ್ತಾನೆ. ಕೇಳಿದ್ರೆ ಏನು ಹೋಗ್ದ ಬಿಟ್ಟು ಅಂತ ಹೇಳೋಕ್ಕಾಗ್ತತಾ? ಯಾಕೋ ಸರಿ ಕಾಣ್ತಿಲ್ಲ. ಸರಿ ಕಾಣೋದಲ್ಲಲ್ಲ, ಕರ್ಕೊಂಡು ಹೋಗೋಣಂತಾಳು. ಸುಮ್ಮನೆ ಆಟ ಆಡಿಸಿರ್ಬೇಕು ಅವನು. ಜಾಗನ ಯಾಕೋ ಸರಿ ಹುಡ್ಕೊಂಡು. ಸರಿ ಏನು ಮಾಡು, ನೀನು ಈ ಸೈಡ್ ಹೋಗು, ನಾನು ಈ ಸೈಡ್ ಹುಡುಕ್ತೀನಿ. ಸರಿ ಹಾಂ, ಫೋನ್ ಮಾಡ್ತಿರೋ? ಸರಿ ಸರಿ ಸರಿತಾ ಗುರು. ಸೊ ಯಾಕೆ ಹಗ್ಗಕ್ಲ ಮೊಬೈಲ್ ಕೂಡ ಆಫ್ ಆಗ್ತೈತೆ. ದಾರಿ ಗುರು. ಮದ್ದು ಲೇ ಮದ್ದು. ಲೇ ಗುರು, ನಿಮ್ಮ ಆಡ್ಬೇಡ ಸುಮ್ಮನೆ. ಮಾಂತು ಮಂತು ಲೇ ಗುರು. ಮಂತು ಎಲ್ಲಿದೆಯೋ? ಯಾಕೋ ಏನಾಯ್ತು? ಬಂದೇ ಇರೋ. ಮಂತು ಲೇ ಮಂತು.
ಮಾಂತು ಲೇ ಮಾತು ಗುರು ಲೇ ಗುರು ಬಾರಲ್ಲ ಅವ್ನ್ ಮಾಲ್ತು ಕಾಣಿಸ್ತಿಲ್ಲ ಲೇ ಮಂಗ ತಲೆಗಿಲ್ ಕೆಟ್ಟೈತೇನ ನಿನ್ಗಲೇ ಗುರು ಲೇ ಆಟ ಆಡ್ಸಿದ್ಯಾ ಮಂಗನನ್ ಮಗನೇ ಲೇ ಉತ್ಸವ ಏನಾಗೈತಲೆ ಮಾತಾಡಲೆ ಶಾ ಮಾಂತು ಸತ್ತಿರೋ ಥರ ಬಿದ್ದಿದ್ದಾಳೆ ಮತ್ತೆ ನೋಡಿದ್ರೆ ಕಾಣಿಸ್ತಿಲ್ಲ ಕಣಲೆ ಗುರು ಲೋ ಎಲ್ಲಿದೆಯೋ ಗುರು ಗುರು ಆಟ ಆಡಿಸ್ಬೇಡ ಸುಮ್ಮನೆ ಬಂದ್ಬಿಡು ಏಯ್ ಯಾರದು ದಾರಿ ಗೊತ್ತಾಗ್ತಿಲ್ಲ ಅಲ್ಲಿ ಯಾವುದೋ ಗಾಡಿ ಬರ್ತೈತೆ ಅಣ್ಣ ಸಿಟಿಗೆ ಹೋಗೋ ರೋಡ್ ಎಲ್ಲ ಐತಣ್ಣ